ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ವಸಂತ ರಂಗನಾಥ್ ಅಂತ. ನಾವು ತಿಟ್ಟೂರವರು, ಇರೋದು ಬೆಂಗಳೂರಲ್ಲಿ. ನಾನು ಏನು ವಿಷಯನ ನಿಮಗೆ ತಿಳಿಸ್ಕೊಡೋಕೆ ಹೊರಟಿದ್ದೀನಿ, ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂದರೆ ಇನ್ಫರ್ಟಿಲಿಟಿ ಪ್ಲಸ್ ಜನರಲ್ ಹೆಲ್ತು. ಇನ್ಫರ್ಟಿಲಿಟಿ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿಲ್ದಿರೋರು ಒಂದೊಂದು ಪೇರಿದ್ದೇ ಇರ್ತಾರೆ, ಗಂಡ ಹೆಂಡತಿ. ಸೊ ಹಂಗಾಗಿ ನಾನು 16 ವರ್ಷ ಟ್ರೀಟ್ಮೆಂಟ್ ತೊಗೊಂಡು ಸಫರ್ ಆಗಿರೋದು, ಪ್ಲಸ್ 2 ವರ್ಷ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಸಕ್ಸಸ್ ಆಗಿರೋದು, ಎರಡೂ ಸ್ಟೋರಿನ ನಿಮ್ಮ ಹತ್ರ ಹಂಚ್ಕೋಬೇಕು. ಮತ್ತು ಅದ್ರ ಜೊತೇಲಿ ಜನರಲ್ ಹೆಲ್ತು ಕರೆಕ್ಟಾಗಿದ್ದರೆ ಇನ್ಫರ್ಟಿಲಿಟಿ ಎಫೆಕ್ಟ್ ಆಗಲ್ಲ. ಅದನ್ನು ಕೂಡ ಸೇರಿಸಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಏನಂದರೆ 16 ವರ್ಷ ವಿತೌಟ್ ಬ್ರೇಕ್, ಏನಂದರೆ ನಾನ್ ಸ್ಟಾಪ್ ಟ್ರೀಟ್ಮೆಂಟ್, ಇಂಗ್ಲೀಷ್ ಮೆಡಿಸನ್ನು ನಾನ್ ಸ್ಟಾಪ್, IVF, IUI, ಲ್ಯಾಪ್ರೋಸ್ಕೋಪಿ ಎಲ್ಲ ಥರದ್ದು ಬಂದೋಯ್ತು 16 ವರ್ಷ. ತುಂಬ ಜನಕ್ಕೆ ಇಂಗ್ಲೀಷ್ ಮೆಡಿಸನ್ನಲ್ಲೂ ಬೇಗ ಮಕ್ಕಳಾಗುತ್ತೆ. ಏನಂದರೆ ಅವ್ರದ್ದು ಹೆಲ್ತ್ ಕರೆಕ್ಟಾಗಿರುತ್ತೆ, ಸಮ್ ಮೈನರ್ ಮಿನಿಮಮ್ ಪ್ರಾಬ್ಲಮ್ಸ್ ಇರುತ್ತೆ, ಹಂಗಾಗಿ ಅವ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ. ನಮ್ಮ ಥರ ಮೇಜರ್ ಒಬೆಸಿಟಿ ಪ್ಲಸ್ PCOD ಈ ಥರದ್ದೆಲ್ಲ ಮೇಜರ್ ಪ್ರಾಬ್ಲಮ್ ಇರೋದು, ಪ್ಲಸ್ ಸ್ಟ್ರೆಸ್ಸು, ಆ ಥರ ಮೇಜರ್ ಪ್ರಾಬ್ಲಮ್ಗಳಿರೋ ಅಂಥವ್ರಿಗೆ ರಿಸಲ್ಟ್ ಸಿಗೋದೇ ಇಲ್ಲ. ಎಷ್ಟಂತ ತೋರಿಸೋದು, ಎಷ್ಟಂತ ಮಾತ್ರೆ ನುಂಗೋದು, ಎಷ್ಟಂತ ಇಂಜೆಕ್ಷನ್ಸ್ ತಗೊಳ್ಳೋದು. ತುಂಬಾ ಬೇಸತ್ತೋಗ್ಬಿಟ್ಟಿದ್ವಿ 16 ವರ್ಷ ತೋರಿಸಿ. ಯಾರಿಗೆ ಪೇಷನ್ಸ್ ಇರುತ್ತೆ ಹೇಳಿ? 16 ವರ್ಷ ತೋರಿಸ್ಬೇಕು ಕಂಟಿನ್ಯೂಸ್ ಅಂತ. ನಮಗೊಂದು ಹಠ, ನಮಗೊಂದು ಮಗು ಬೇಕು 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 ಅಂತ. ಸೊ ಹಂಗಾಗಿ 16 ವರ್ಷದಲ್ಲಿ ಆಗದೆ ಇರೋದನ್ನ ಬರೀ 2 ವರ್ಷದಲ್ಲಿ ನಾನು ಊಟ ತಿಂಡಿ, ಲೈಫ್ ಸ್ಟೈಲು ಎಲ್ಲದನ್ನು ಚೇಂಜ್ ಮಾಡಿಕೊಂಡು ಜನರಲ್ ಹೆಲ್ತು, ವೆಯ್ಟ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ ಮ್ಯಾನೇಜ್ಮೆಂಟು ಎಲ್ಲದನ್ನು ಚೇಂಜ್ ಮಾಡಿಕೊಂಡು ಒಂದು ಆರೋಗ್ಯವಂತ ಮಗು, ಗಂಡು ಮಗುಗೆ ತಾಯಿ ಆಗಿದ್ದೀನಿ ಇವಾಗ. ಏನಂದರೆ ನಾನು 16 ವರ್ಷ ಸಫರ್ ಮಾಡಿರೋದನ್ನ ಬೇರೆ ಯಾರೆಲ್ಲ ಟ್ರೀಟ್ಮೆಂಟ್ ತೊಗೊತಿದ್ದೀರಾ ಅವರು ಸಫರ್ ಮಾಡೋದು ಬೇಡ. ಅಂದರೆ ಒಂದಷ್ಟು ವರ್ಷ ತೋರಿಸ್ತೀವಿ, ಆಮೇಲೆ ಡಾಕ್ಟ್ರ್ ಚೇಂಜ್ ಮಾಡ್ತೀವಿ. ಮತ್ತು ಗೈನಕಾಲಜಿಸ್ಟ್ ಎಲ್ಲ ಒಂದೇ ರೀತಿ ಒಳ್ಳೆ ಟ್ರೀಟ್ಮೆಂಟೇ ಕೊಡ್ತಾರೆ ಪಾಪ. ಆದರೆ ನಮಗೇನಾಗುತ್ತೆ, ನಮ್ಮ ಬಾಡಿನಲ್ಲಿ ಅಷ್ಟು ಹೆಲ್ತ್ ಕರೆಕ್ಟ್ ಇರಲ್ಲ, ನಮ್ಮ ಆರೋಗ್ಯಗಳು ಸರಿ ಇರಲ್ಲ, ಎಲ್ಲ ಪ್ರೋಸೆಸ್ಸು ಕರೆಕ್ಟಾಗಿ ಆಗ್ತಿರಲ್ಲ, ಸೈಕಲ್ ಆಗ್ತಿರಲ್ಲ, ಕರೆಕ್ಟಾಗಿ ಓಲೇಷನ್ ಆಗ್ತಿರಲ್ಲ. ಸೊ ಈ ಥರದ್ದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಹಂಗಾಗಿ ನಮಗೆ ಸಕ್ಸಸ್ ಆಗಲ್ಲ. ಅಷ್ಟೇ ಬಿಟ್ಟರೆ ಡಾಕ್ಟ್ರುಗಳು ಚೇಂಜ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾರು ಎಲ್ಲೆಲ್ಲಿ ತೋರಿಸ್ತಿದ್ದೀರೋ ಅಲ್ಲಲ್ಲೇ ತೋರಿಸ್ಕೊಳ್ಳಿ, ಆದರೆ ಫುಡ್ ಹೆಲ್ತ್ ಚೇಂಜ್ ಮಾಡ್ಕೊಳ್ಳಿ. ಫುಡ್ಡು ರೊಟೀನ್ನ ಚೇಂಜ್ ಮಾಡ್ಕೋಬೇಕು. ಏನೆಲ್ಲ ಫುಡ್ ತೊಗೋಬೇಕು ನಾವು ಕರೆಕ್ಟಾಗಿ ಇನ್ಫರ್ಟಿಲಿಟಿಗೆ ಪ್ಲಸ್ ಜನರಲ್ ಹೆಲ್ತಿಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ಊಟ ತಿಂಡಿನ ಚೇಂಜ್ ಮಾಡಿಕೊಂಡ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಬರೀ ಮೆಡಿಸನ್ನು ಟೈಮ್ ತೊಗೊಳುತ್ತೆ, ಅದೇ ಊಟ ತಿಂಡಿ ಚೇಂಜ್ ಮಾಡಿಕೊಂಡ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಹಂಗಾಗಿ ಅದು ಯಾವ ರೀತಿ ಎಲ್ಲ ಮಾಡಬೇಕು ಅಂತ ನಾನು ನಿಮಗೆ ಗೈಡೆನ್ಸ್, ನಿಮಗೆ ಅನ್ನೋದಕ್ಕಿಂತ ನಾನೇನೇನು ಮಾಡಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಯಾರಿಗೆ ಅದು ಉಪಯೋಗ ಆಗುತ್ತೆ, ಯಾರಿಗೆ ಮಾಡಬೇಕು ಅನಿಸುತ್ತೆ ಅವರು ಮಾಡ್ಬೋದು. ಲೈಫ್ ಸ್ಟೈಲು, ಸ್ಟ್ರೆಸ್ಸು ಎಲ್ಲ ಮ್ಯಾನೇಜ್ ಮಾಡಿಕೊಂಡ್ರೆ ಹೆಲ್ತು ಚೇಂಜ್ ಆಗುತ್ತೆ. ಆ ಹೆಲ್ತು ನಮ್ಮ ಫರ್ಟಿಲಿಟಿಗೆ ಕಾರಣ ಆಗುತ್ತೆ, ರಿಸಲ್ಟ್ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಾದ ಮೇಲೆ ಇವಾಗ 2 ವರ್ಷದಿಂದ ನಾನು ಚೇಂಜ್ ಮಾಡಿಕೊಂಡು ಟೋಟಲಿ 4 ವರ್ಷ, ಬಟ್ ಗ್ಯಾಪ್ ಆಗಿತ್ತು ಕಾರಣಾಂತರಗಳಿಂದ. ಮನೆ ಕಟ್ಟಕ್ಕೆ ಊರಿಗೆ ಹೋಗಿದ್ವಿ, ಅವಾಗೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಫೈನಾನ್ಷಿಯಲಿ ಕೂಡ ನಮಗೆ ಟಫ್ ಆಗಿ, ಆಮೇಲೆ ಮನೆ ಕಟ್ಟು ಕಂಪ್ಲೀಟ್ ಆದಮೇಲೆ ಬೆಂಗಳೂರಿಗೆ ಬಂದು ಹೊಸ್ದಾಗಿ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ಇವನ್ ಕಂಪ್ನಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು. ನಾನು ಮಾಡ್ತಾ ಇದ್ದಿದ್ದು ಡಯೆಟ್ಟು, ಮಾಡ್ತಾ ಇದ್ದಿದ್ದು ಇದಕ್ಕೆಲ್ಲ ಅಷ್ಟು ಎಫೆಕ್ಟ್ ಆಗಲಿಲ್ಲ. ಆ್ಯಕ್ಚುಲಿ ಮುಂಚೆ ಎಲ್ಲ ನಾನು IVF ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಕೆಲಸ ಮಾಡ್ತಿದ್ದ ಕಂಪ್ನೀಲಿ ತುಂಬ ಸ್ಟ್ರೆಸ್ ಇತ್ತು ನನಗೆ. ಆ ಕೆಲಸ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳೋದು ತುಂಬ ಕಷ್ಟ. ಲೀವ್ಸು, ಪರ್ಮಿಷನ್ಸು, ಪ್ಲಸ್ ಅಲ್ಲಿ ಬಂದು ವರ್ಕ್ ಪ್ರೆಷರು ಅದೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಾಗೆಯೇ ಫ್ರೆಂಡ್ಸ್, ಮಕ್ಕಳು ಇಲ್ಲದೆ ಇರೋದು ತುಂಬ ಕಷ್ಟ ಅಲ್ವಾ? ಈ ಕಡೆ ಟ್ರೀಟ್ಮೆಂಟು ಬಿಡೋಕ್ಕಾಗಲ್ಲ, ಈ ಕಡೆ ಸುಮ್ಮನೆ ಆಗೋಕ್ಕೂ ಆಗಲ್ಲ, ಆದಾಗಲಿ ಅಂತ ಅನ್ನೋಕ್ಕೂ ಆಗಲ್ಲ. ಹೆಂಗೆ ವೇಸ್ಟ್ ಆಯಿತು ಅಂತ ಅಂದರೆ, ಡಾಕ್ಟ್ರು ಲಿಸ್ಟ್ ಮಾಡ್ಬೋದು, ಅಷ್ಟು ಡಾಕ್ಟ್ರು ಚೇಂಜ್ ಮಾಡಿದ್ದೀನಿ. ಪ್ಲಸ್ಸು ಒಂದು ನಾರ್ಮಲ್ ಟ್ರೀಟ್ಮೆಂಟ್ ಆಯಿತು, ಹೋಮಿಯೋ ಕೇರ್ಗೆ ಹೋದೆ, ಅಲ್ಲೂ ಆಯಿತು, ಅಲ್ಲಿ ಇಲ್ಲಿ ಅಂತ ತುಂಬ ಕಡೆ ತೋರಿಸ್ಕೊಂಡು
ಒಂದಷ್ಟು ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಹೆಲ್ತ್ ಹಾಳು ಮಾಡಿಕೊಂಡು ಲ್ಯಾಪ್ರೋಸ್ಕೋಪಿ ಐ ವಿ ಎಫ್ದು ಒಂದು ದೊಡ್ಡ ಸ್ಟೋರಿನೇ ಇದೆ. ಅದನ್ನು ಸಪ್ರೇಟಾಗಿ ನಾನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ನಾನು ಸಫರ್ ಮಾಡಿದ್ದು ತುಂಬ ಕಷ್ಟ ಅದು ಆ್ಯಕ್ಚುಲಿ. ಮತ್ತು ಏನಂದರೆ ನಾವು ಕೆಲಸ ಮಾಡ್ತಿರೋ ಕಡೆ ಎಲ್ಲ ನಮ್ಮದು ಪರ್ಫಾರ್ಮೆನ್ಸ್ ಹೆಂಗೆ ಲ್ಯಾಕ್ ಆಗುತ್ತೆ ಅಂತಂದರೆ ತುಂಬ ಪರ್ಮಿಷನ್ಸು, ತುಂಬ ಲೀವ್ಗಳು. ನಮ್ಗೆ ಏನಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಫಾಲೋಅಪ್ಸ್ಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ಕೇಳ್ತಾ ಇರಬೇಕು. ಯಾವಾಗ ಅಪಾಯಿಂಟ್ಮೆಂಟ್ ಇರುತ್ತೆ ಡಾಕ್ಟ್ರ್ ಹತ್ರ ಅವಾಗ ಹೋಗಬೇಕು ಯಾವತ್ತು. ಮತ್ತು ಅಲ್ಲಿನೂ ಜನ ಇರ್ತಾರೆ ಕ್ಯೂ, ಇದಕ್ಕೆಲ್ಲ ಇಂಥ ಸ್ಕ್ಯಾನಿಂಗೆಲ್ಲ, ಮತ್ತು ಡಾಕ್ಟ್ರ್ ಹತ್ರ ತೋರಿಸೋದಕ್ಕೂ ಅವರು ಈಗ ನಮಗೇನು ಯಾವತ್ತೋ ಒಂದು ವಾರ ಅಪ್ಪ ಒಂದಿನ ಅಪ್ಪ ಅದನ್ನು ತೋರಿಸಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾಪ್ ಡಿಗ್ರೇಡ್ ಮಾಡ್ದಂಗೆ ಆಗ್ಬಿಡುತ್ತೆ. ಏನು ಇವ್ರದ್ದು ಇದ್ದಿದ್ದೆ ಕತೆ ಪರ್ಮಿಷನ್ ಲೆಟ್ರ್ ಇಟ್ಕೊಂಡು ಹೋದ್ರು ಸಾಕು ಇವ್ರದ್ದು ಇದ್ದಿದ್ದೆ ಕತೆ ಅಂತ ಅನ್ನೋ ಥರ ಅವ್ರು ಅಂದ್ಕೊಂತಾರೇನೋ ಅಂತ. ಅದು ಬೇರೆ ನಮಗೆ ಸ್ಟ್ರೆಸ್ಸು, ಅದು ಬೇರೆ ನಮಗೆ ಗಿಲ್ಟು. ಪರ್ಮಿಷನ್ಗಳು ಲೀವ್ಗಳು ಕೇಳಲಿಕ್ಕೆ ಯಾವ ಶತ್ರುಗೂ ಬೇಡ ನಮ್ಮ ಥರ ಪರಿಸ್ಥಿತಿ. ಈ ಕಡೆ ಕೆಲಸ ಬಿಡೋಕ್ಕೂ ಆಗಲ್ಲ, ಕೆಲಸ ಬಿಟ್ಟರೆ ಇನ್ಕಮ್ ಇರಲ್ಲ, ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ, ಮಗು ಬೇಕೇ ಬೇಕು ಅನ್ನೋದೊಂದಿರುತ್ತೆ. ಸೊ ಹಂಗಾಗಿ ಈ ಥರ ನಾವು ರಜಾ ಪರ್ಮಿಷನ್ನು ಹಾಕೋದ್ರಿಂದ ಎಷ್ಟೋ ನಮ್ಮ ಪರ್ಫಾರ್ಮೆನ್ಸ್ ಲ್ಯಾಕ್ ಆಗಿ ನಮಗೆ ಪ್ರಮೋಷನ್ಗಳೆಲ್ಲ ಕ್ಯಾನ್ಸಲ್ ಆಗೋವಂಥ ಪರಿಸ್ಥಿತಿ ಆಗಿದೆ ಕೂಡ. ಕೆಲವು ಕಂಪ್ನೀಲಿ ಕೆಲವು ಮ್ಯಾನೇಜ್ಮೆಂಟ್ ಅವರು ಅರ್ಥ ಮಾಡ್ಕೊತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಆಲ್ರೆಡಿ ಆವಾಗಲೇ ನಾನು ಹೇಳ್ದಂಗೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಅದು ಇದಾಯಿತು ಬಿಡಿ, ಅದೆಲ್ಲ ಪಾಪ ಎಲ್ಲರೂ ನಂತರ ಯಾರೆಲ್ಲ ಟ್ರೀಟ್ಮೆಂಟ್ ತೊಗೊತಿರ್ತೀರೋ ಅವರೆಲ್ಲ ಕೆಲಸ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊತಿರೋರು ಎಲ್ಲರ ಪರಿಸ್ಥಿತಿನೂ ಇದೆ. ನಾನು ಇಷ್ಟೊತ್ತು ಹೇಳಿದ ವಿಚಾರ ಎಲ್ಲರೂ ಯಾರೆಲ್ಲ ಟ್ರೀಟ್ಮೆಂಟ್ ತೊಗೊತಿರ್ತೀರಾ ಅವರೆಲ್ಲ ಅನುಭವಿಸ್ತಾ ಇದ್ದೀರಾ. ಸೊ ಹಂಗಾಗಿ ನಾನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ, ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಸಕ್ಸಸ್ ಸ್ಟೋರಿ ನಂದು ಯಾವ ಥರ 16 ವರ್ಷ ಕಂಪ್ಲೀಟಾಗಿ 2 ಇಯರ್ಸಲ್ಲಿ 2 ಇಯರ್ಸ್ ಲೈಫ್ ಸ್ಟೈಲ್ ಚೇಂಜಲ್ಲಿ ಹೆಂಗೆ ಸಕ್ಸಸ್ ಆಯಿತು ಅಂತ ನಿಮ್ಮ ಹತ್ರ ಒನ್ ಬೈ ಒನ್ ಶೇರ್ ಮಾಡ್ಕೋತೀನಿ. ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಕಮೆಂಟ್ ಮೂಲಕ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮೂಲಕ. ನಾನು ನಿಮಗೆ ಪರ್ಟಿಕ್ಯುಲರಾಗಿ ಸಪ್ರೇಟ್ ಕೂಡ DM ಮಾಡ್ಬೋದು ಯಾರಿಗಾದ್ರೂ. ಈಗ ನಾನು ಫರ್ಟಿಲಿಟಿ ಡಯಟಿಷಿಯನ್ ಕನ್ಸಲ್ಟ್ ಮಾಡ್ಕೊಂಡಿದ್ದೀನಿ. ಜನರಲ್ ಹೆಲ್ತಿಗೊಬ್ಬರು, ಫರ್ಟಿಲಿಟಿಗೊಬ್ಬರು, ಇಬ್ಬರು ನನ್ನ ಡಯಟಿಷಿಯನ್ನ ಕನ್ಸಲ್ಟ್ ಮಾಡಿಕೊಂಡು ನನ್ನ ಟೋಟಲ್ ಹೆಲ್ತನ್ನ ಚೇಂಜ್ ಮಾಡಿಕೊಂಡು ರಿಸಲ್ಟ್ ತೊಗೊಂಡಿರೋದು. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.